ಗಂಡಿಕೋಟೆಯಿಂದ ಸರಿ ಸುಮಾರು 60 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಈ ಜಾಗ ಸಿಗುತ್ತೆ. ಏನೇನಿದೆ ಇದರಲ್ಲಿ? ನೆಕ್ಸ್ಟ್ ಯಾವುದು? ಬೆಲ್ಲಮ್ ಕೇವ್ಸ್. ಬೆಲ್ಲಮ್ ಕೇವ್ಸಾ ಇದು? ಏನೇನೋ ಪ್ಲೇಸಸ್ ಇದೆ. ಏನೇನಿದೆ ಇದೆ? ಫಸ್ಟ್ನೇ ಎಂಟ್ರೆನ್ಸು ಯಾವುದೋ ದೊಡ್ಡ ಕೇವು, ಇಲ್ಲಿಂದ ಇಲ್ಲಿವರೆಗೂ ಇದೆ. ಇದರಲ್ಲಿ ಎಂಟ್ರೆನ್ಸು, ಪಾಸೆಬಲ್ ಪ್ಯಾಸೇಜು, ಧ್ಯಾನ ಮಂದಿರ, 1000 ಹುಡ್ಸು, ಮಂಡಪಮ್, ಬನಯಂಟ್ರಿ ಅಲ್ಲಿ, ಕೋಟಿಲಿಂಗಾಲು, ಪಾತಾಳಗಂಗಾ, ಮಾಯಾ ಮಂದಿರ, ಇಷ್ಟಿದೆ ಅಂತ ಇದ್ರೊಳಗಡೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಇದೇ ಎಂಟ್ರೆನ್ಸು. ಅದಕ್ಕೆ ಎಂಟ್ರಿ ಟಿಕೆಟು ಒಬ್ಬರಿಗೆ 70 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ. ಫುಲ್ಲು ಕೆಳಗಡೆ ಇದೆ ಅಂತೆ. ನಾನು ಬರ್ತೀನಿ. ಬಂದೆ ಇಲ್ಲಿಂದ ಕೆಳಗಡೆ ಹೋಗ್ಬೇಕು. ಮಗ ಎಂಟ್ರಿ ಏನು ಕೆಳಗಡೆ ಫುಲ್ಲು ಇದ್ರೊಳಗಡೆಯಿಂದ ಇಳಿಬೇಕಾ? ಮಗ ಎಷ್ಟು ಒಂದು ಟಿಕೆಟ್ ತೊಗೊಂಡಿದ್ದು? ದೊಡ್ಡವ್ರಿಗೆ 70, ಮಕ್ಕಳಿಗೆ 50. ಪಾರ್ಕಿಂಗ್ ಫೀಸು? ಪಾರ್ಕಿಂಗ್ 20. ಫುಲ್ಲು ಭೂಮಿ ಒಳಗಡೆ ಇದೆ. ಫುಲ್ಲು ಹೀಟ್ ಇದೆ. ಕೊಡಿದೆ ಗೊತ್ತಿಲ್ಲ. ಲೇಟಸ್ ಮಾಡೋಣಲ್ಲ ಎಂಟು ಮತ್ತೆ ಕೆಳಗಡೆ ಬಂದ್ಬಿಟ್ರೆ ಎಷ್ಟು ದೊಡ್ಡದಿದೆ. ಫುಲ್ ದೊಡ್ಡಕ್ಕೆ ಹೋಗುದು ಎಲ್ಲ ಹೇಗಿದೆ. ಮಳೆ ಬಂದರೆ ಮತ್ತೆ ಹೆಂಗೆ ಅವಾಗ? ಈ ಗುಹೆಗೆ ಈ ಗೇಟ್ ಮೂಲಕನೇ ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ತಾ ಇದರ ಇತಿಹಾಸ ಒಂಚೂರು ನಾನು ಸರ್ಚ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಹುಡುಗ 1-2 ಫೋಟೋ ತೊಗೊಂಬಿಡೋಣ ಅಂತಂದ್ಬಿಟ್ಟು ವಾಪಸ್ ಕರೆದ. ಯಪ್ಪ ಎಷ್ಟು ದೊಡ್ಡದಾಗಿದೆ ನೋಡಿ ಗುಹೆ. ಏನಿಲ್ಲ ಅಂದರೂ ಸರಿ ಸುಮಾರು ಒಂದು 2-3 ಟ್ರಕ್ ಪಾಸ್ ಆಗ್ತವೆ ಅಷ್ಟಿದೆ. ಎಲ್ಲ ಕಡೆ ಇದೇ ಥರ ಇದೆ ಅಂತಂದರೆ ಈ ಥರ ಇಲ್ಲ. ಇದು ಒಂದು ಮರದ ಬೇರು ಇರುತ್ತಲ್ಲ, ಆ ಬೇರು ಕೌಲು ಹೊಡಿಯುತ್ತಲ್ಲ, ಆ ಥರ ಹೊಡೆದಿದೆ. ಸರಿ ಸುಮಾರು ಒಂದು 3 ಕಿಲೋಮೀಟ್ರ್ ಇದೆ ಅಂತೆ. ಏನು ಗುರು ಸಕ್ಕತ್ತಾಗಿದೆ ಇದು. ಯಾಕೆ ಹಾಂ? ಬಾಯ್ ಬೇಡ ಬರೋ, ನಾನು ಇದ್ದೀನಿ. ಏನಕ್ಕೋ ಬಾಯ್ ಬೀಳ್ತೀಯ? ಇದು ಮ್ಯಾನ್ ಮೇಡ? ಇಲ್ಲ ಒಳಗಡೆ ನೀರು ಹೋಗಿರೋದ? ಹಾಂ, ಬ್ಲೂಮ್ ಕೇವ್ಸ್. ಏನೋ ಈ ಥರದ ಒಂದು ಜಾಗ ಇದೆ ಇಲ್ಲಿ. बहुत दूर है वो. कितना दूर है? एंड नहीं मिलता है. एंड मिलेगा? ಬೇರೆ ಏನಿಲ್ಲ ಅಂತೆ. ಏನ ಕ್ವಾರಿ ಅಂದರೆ ಕೊರೆದಿರೋದು? ನಾನು ಹೇಳ್ತಾ ಇರೋದು ಅವ್ರು ಕೊರೆದಿರೋದಾ ಇಲ್ಲ ಅದೇ ಕೊರ್ಕೊಂಡಿರೋದ? ಮೈನಿಂಗ್ ಇರುತ್ತಲ್ಲೋ, ಮೈನಿಂಗ್ ಜಾಗಗಳಿರುತ್ತಲ್ಲ, ಹಂಗಿದೆ. ಬೆಲ್ಲಮ್ ಕೇವ್ಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದರ ಒಂದು ಏನಿದೆ ಕೇವ್ ಇದೆಯಲ್ಲ, ಇದು ಬಿಲದ ರೂಪದಲ್ಲಿರೋದ್ರಿಂದ, ಅದು ಒಂದು ಸಂಸ್ಕೃತದ ಪದದಿಂದ ಬಂದಿರೋದ್ರಿಂದ ಇದನ್ನು ಬೆಲ್ಲಮ್ ಕೇವ್ಸ್ ಅಂತ ಕರೀತಾರೆ. ಇದು ನೈಸರ್ಗಿಕನ ಅಥವಾ ಮಾನವ ನಿರ್ಮಿತನೋ ಅನ್ನೋ ಡೌಟ್ ಬೇಡ. ಇದು ಮಾನವ ನಿರ್ಮಿತ ಅಲ್ಲ, ಇದು ನೈಸರ್ಗಿಕವಾಗಿ ನೀರಿನ ಹರಿವಿನಿಂದ ಕ್ರಿಯೇಟ್ ಆಗಿರೋವಂಥದ್ದು. ಆಶ್ಚರ್ಯ ಏನಪ್ಪ ಅಂತಂದರೆ, ಪುರಾತನ ಕಾಲದಲ್ಲಿ ಇದನ್ನು ಮನುಷ್ಯರ ವಾಸಸ್ಥಾನ ಕೂಡ ಆಗಿತ್ತಂತೆ. ಆಗಿನ ಬೌದ್ಧ ಧರ್ಮದವರು ವಾಸ ಮಾಡ್ತಿದ್ರಂತೆ. ನಾವು ಕೂಡ ಮಧ್ಯದಲ್ಲಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದಂಗೆ, ಯಾಕಂದರೆ ಸಡನ್ ಪ್ಲಾನ್ ಮಾಡ್ಕೊಂಡೆಲ್ಲ ಹೋಗಿರ್ತೀವಲ್ವ, ಸಡನ್ ಪ್ಲಾನ್ ಮಾಡ್ಕೊಂಡು ಹೋದಾಗ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಸೊ ಅದರ ಅರಿವಿಲ್ಲದೆ ಇರೋ ಕಾರಣ ನಾವು ಕೂಡ ಮಧ್ಯದಲ್ಲಿ ಏನೇನೋ ಮಾತಾಡಿರ್ತೀವಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಗೊತ್ತಾಗಲಿ ಅಂತ ರೀ ರೆಕಾರ್ಡ್ ಮಾಡ್ತಾಯಿದ್ದೀನಿ.
1980ರ ದಶಕದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಈ ಗುಹೆಗಳ ಅಸ್ತಿತ್ವವನ್ನು ಅಂದರೆ ಅದಿದೆ ಅಂತ ಅವ್ರ ಗಮನಕ್ಕೆ ಬರುತ್ತೆ. ಇದು ವಿಶ್ವದ ಗಮನಕ್ಕೆ ಬಂದಿದ್ದು 1982ರಲ್ಲಿ ಜರ್ಮನ್ ಒಬ್ಬ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸ್ತಾರೆ. ಆ ಭೂಗರ್ಭ ಶಾಸ್ತ್ರಜ್ಞನ ಹೆಸರೇ ಡೇನಿಯಲ್ ಗಿಬೋರ್. ಇವರು ಗುಹೆಗಳ ಬಗ್ಗೆನೇ ಸಂಶೋಧನೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅದಕ್ಕೋಸ್ಕರ ಯಾರೂ ಅದರೊಳಗಡೆ ಹೋಗಿ ಅದರ ಒಳಗಡೆ ಏನಿದೆ, ಎಷ್ಟು ಉದ್ದ ಇದೆ ಅದನ್ನೆಲ್ಲ ಯಾರೂ ಧೈರ್ಯ ಮಾಡಿ ಹೋಗಿರೋದಿಲ್ಲ. ಸೊ ಅವರು ಅದಕ್ಕೆ ಆದಂಥ ಒಂದು ತಜ್ಞರ ತಂಡ ಇರೋದ್ರಿಂದ ಇವರು ಅವ್ರನ್ನ ಭೇಟಿ ಆಗ್ತಾರೆ. ಅಯ್ಯೋ ಇರ್ತಾಯಿದ್ರು ಗುರು, ಯಾವ ಟೆರರಿಸ್ಟಿನ ಯಾವ್ದು ಬಂದು ಮೊದಲು ಇದೆಲ್ಲ ಕೊರೆದಿರೋದು ಅಂತ ಅಲ್ಲ ಕಣ, ಇದು ನೀರಿನ ಗರ್ಭ, ನೀರು ಹರಿಯುತ್ತಲ್ಲ ಏನ ಹಿಂಗೈತೆ ಇದು. ಲೋ ಅಣ್ಣ, ಹೋಯಕ್ಕೆ ಹೋಗ್ತಾ ಕಳೆದೋಗ್ಬಿಟ್ಟವನ. ಇಲ್ಲಿ ಬಾ, ಇದು ಆ್ಯಕ್ಚುಲಿ ಭಯಾನಕ ಅಂದರೆ ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಉಸಿರಾಡೋಕ್ಕೂ ಆಗಲ್ಲ ನೀನು ಇಲ್ಲಿ. ಇದು ಕೊರೆದಿರೋದಲ್ಲ, ಕ್ರಿಯೇಟ್ ಆಗಿರೋದೇ ಹಂಗೆ ಪ್ರಕೃತಿ. ಇದು ಯಾರು ಇಲ್ಲ ಅಂದರೆ ಹಂಗೆಲ್ಲ ಕೊರಿತಾರ ಇದು. ಆಮೇಲೆ ಅವ್ರು ಏನು ಮಾಡೋರು ಗೊತ್ತಾ, ಸಿಮೆಂಟಿಂಗ್ ಮಾಡಿದ್ದಾರೆ ಅದಕ್ಕೆ. ಎಲ್ಲೆಲ್ಲಿವರೆಗೂ ಆಗುತ್ತೆ ನೋಡಿ, ಅಲ್ಲಿವರೆಗೂ ಆಗಲ್ಲ, ಅಲ್ಲೆಲ್ಲ ಮಾಡಿಲ್ಲ ಅವರು. ಅರ್ಥ ಆಯ್ತಾ ನಿಮಗೆ? ಹಾಂ, ಅಲ್ಲಿ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ಅದನ್ನೆಲ್ಲ ಟೂರಿಸ್ಟ್ ಇದಾಗ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ಯಪ್ಪ ಆಗಲ್ಲ ಇನ್ನೂ ಆ ಕಡೆ ಎಲ್ಲ ಹೋಗಿ. ತುಂಬ ಕಗ್ಗತ್ತಲು. ಸೊ ಆಮೇಲೆ ತುಂಬ ಸೆಕೆ ಇರುತ್ತೆ ಒಳಗಡೆ ಎಲ್ಲ. ಚಿಕ್ಕ ಮಕ್ಕಳೆಲ್ಲ ಅಷ್ಟು ಈಸಿಯಾಗೆಲ್ಲ ಓಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಕೊನೆಗೆ ಇದೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟ ಆಚೆಗೆ, ಔಟ್ಸೈಡ್ಗೆ. ಇಲ್ಲಿ ಗುರುತಿಸಿರುವಂಥ ಎಲ್ಲ ಜಾಗಗಳಿಗೂ ನಾವು ಹೋಗೋಕ್ಕಾಗೋದಿಲ್ಲ. ಕೆಲವು ಕಡೆ ಚಿಕ್ಕ ಚಿಕ್ಕ ದಾರಿಗಳಿರುತ್ತೆ, ಸ್ವಲ್ಪ ಸಫೋಕೇಶನ್ ಎಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವೇನು ಮಾಡಿದ್ವಿ, ಮತ್ತೆ ವಾಪಸ್ ಹಿಂತಿರುಗಿದ್ವಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಮುಂಚೆನೇ ನಾನು ಹೇಳಿದ್ದೆ, ಇದರೊಳಗಡೆ ಸರಿಸುಮಾರು ಒಂದು 9 ಜಾಗವನ್ನು ಗುರುತಿಸಿದ್ದಾರೆ. ಅದರಲ್ಲಿ ಧ್ಯಾನ ಮಂದಿರ, ಮೆಡಿಟೇಷನ್ ಹಾಲು, ಇನ್ನೊಂದು ಮತ್ತೊಂದು, ಸೊ ಆ ಥರ ಎಲ್ಲ ಬೇರೆ ಬೇರೆ ಏನೇನೋ ಎಲ್ಲ ಹೇಳಿದಾರಲ್ವ. ಸೊ ಅದನ್ನೆಲ್ಲ ಸ್ಪೆಸಿಫೈ ಆಗಿ ಕೆಲವು ಕಡೆ ಸೈನ್ ಬೋರ್ಡ್ಸ್ ಇದೆ ಅಷ್ಟೇ. ಅದಕ್ಕೆ ಏನೋ ಯಾವುದೇ ರೀತಿ ಕಟ್ಟಡ ಆ ಥರ ಎಲ್ಲ ಏನಿಲ್ಲ. ಸೊ ನೀವು ಜಸ್ಟ್ ಬಂದರೆ ಎಲ್ಲ ಕಡೆ ಓಡಾಡಬೇಕಂತಂದರೆ ನಿಮಗೆ ಮಿನಿಮಮ್ ಒಂದು 1 hour 1.5 hour ಆದರೂ. ನಾವು ಇಷ್ಟೊತ್ತವರೆಗೂ ಏನೇನೋ ಅಂದ್ಕೊಂಡಿದ್ವಿ, ಬಟ್ ಇದನ್ನು ನೋಡಿದ್ಮೇಲೆ ಈ ಕಲ್ಲು ನಮ್ಮನೆ ಒಳಗಡೆ ಹಾಕ್ತಾರಲ್ಲ ವೈಟ್ ಟೈಲ್ಸು, ಅದೇ ಕಲ್ಲಿದು. ಹಾಂ ಹೇಳೋ, ಏನು ಹೇಳ? ಹಾಂ, ಗ್ರಾನೈಟ್ ಬಂಡೆ ಥರ ಇದೆಯಲ್ಲ ಇದೆಲ್ಲ ಗ್ರಾನೈಟ್. ಹಾಂ ಹೌದು, ಇಲ್ಲಿ ವೈಟ್ ಇದೆ, ಮೇಲ್ಗಡೆ ವೈಟ್ ಇದೆ, ಇಲ್ಲಿ ಇದೆ. ಸರಿ ಬಾ ಹೋಗೋಣ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಕಲ್ಲ ಆ ಥರದ್ದು, ಬಟ್ ಇಲ್ಲಿ ಕೊರ್ದಿಲ್ಲ. ಇದೆಲ್ಲ ಕೊರ್ದಿರೋದಂತೂ ಅಲ್ಲ. ಒಳಗಡೆ ಎಕ್ಸ್ಪೀರಿಯನ್ಸ್ ಎಲ್ಲದವನು ಎಲ್ಲಿ ಕೂತಿದ್ದಾನೆ ಬಂದ ನೋಡಿಲಿ. ಏನಾಗಿತ್ತು? ಸಫೋಕೇಶನ್ ಆಯಿತಾ? ಉಸಿರಾಡೋಕ್ಕಾಗಿಲ್ವಾ? ಯಪ್ಪ, ನ್ಯಾಚುರಲ್ ವೆಂಟಿಲೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ. ಬಟ್ ಇದು ಮ್ಯಾನ್ ಮೇಡ್ ಅಲ್ಲ ಅಂತೆ, ನ್ಯಾಚುರಲ್ ಅಂತೆ. ಅಲ್ಲೊಂದಿದೆ ನೋಡು, ಅಲ್ಲೊಂದಿದೆ, ಬಟ್ ಅಲ್ಲಿಗೆ ಬಿಡಲ್ಲ. ಹಾಂ, ಅವೆಲ್ಲ ಒಳಕ್ಕೆ ಕೊಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ ಅಲ್ಲ, ಇಲ್ಲಿ ಇದು ಭೂಮಿ ಮೇಲೆ ನೋಡಿ, ಇಲ್ಲಿ ಮೇಲ್ಗಡೆ ವ್ಯವಸಾಯ ಮಾಡ್ತಾವ್ರೆ. ಅದೇ ಹೇಳ್ತಾರ, ಜಾಸ್ತಿ ಕೆಳಗಡೆ ಇದೆ, ಬಟ್ ಮ್ಯಾನ್ ಮೇಡ್ ಅಂತೂ ಅಲ್ಲ. ವಿಸ್ಮಯ ನೋಡಿ ಹೆಂಗಿದೆ ಅಂದರೆ, ಕೆಳಗಡೆ ನೀವು ನೋಡಿದ್ರಲ್ಲ ಹಂಗಿದೆ, ಮೇಲ್ಗಡೆ ನೋಡಿದ್ರೆ ಹಿಂಗಿದೆ. ಇದ್ರ ಕೆಳಗಡೆನೇ ನಾವು ನಡ್ಕೊಂಬರೋದು. ಸೂಪರ್ ಅಲ್ವಾ? 10 ರೂಪಾಯಿ ಎಷ್ಟು ಕೊಟ್ಟೆ ನೀನು? ಹಾಂ, ಒಬ್ಬ ಪಾರ್ಕಿಂಗು 10 ರೂಪಾಯಿ ಕೊಡ್ತಾನೆ ಮಿನಿಮಮ್ ಅಂದ್ರೂ. ಎಷ್ಟಾಗೋಯ್ತು? ಬೆಲ್ಲಮ್ ಕೇವ್ಸ್. ಅಪ್ಪ ಹೆವಿ ಬಿಸಿಲು ಗುರು, ತಡ್ಕೊಳಕ್ಕಾಗಲ್ಲ. ಏನು ಯಾವ ಬುದ್ಧನ ಸ್ಟ್ಯಾಚ್ಯೂನೇ ಬೇಡ, ಅದೇನು ಬರ್ತಾ ಇದೆ ಇಲ್ಲಿ. ಓಕೆ, ಇವಾಗ ನೆಕ್ಸ್ಟ್ ಎಲ್ಲಿ? ಬೆಲ್ಲಮ್ ಕೇವ್ಸ್ ಮುಗೀತು.
ಯಪ್ಪ ಲೊಕೇಶನ್ ಹಾಕ್ತೀನಿ ನೋಡಿ. ಹೆಂಗಾದ್ರು ಬೆಂಗಳೂರಿಂದ ಯಾರಾದರೂ ಬರೋಂಗಿದ್ರೆ ಪ್ಲಾನ್ ಮಾಡಿಕೊಂಡು ಬೆಳಗಿನ ಜಾವ 6 ಗಂಟೆಗೆ ಇಲ್ಲ ನೈಟೇ ಬಂದ್ಬಿಡಿ. ಎಲ್ಲಿ ನೈಟೇ ಬಂದ್ಬಿಟ್ರೆ ನೈಟ್ ಆರಾಮಾಗಿ ಸ್ಟೇ ಆಗಿ ಅಣ್ಣ ಹೇಳಿದರು ಎಲ್ಲ 100-150 ರೂಪಾಯಿ ಅಷ್ಟೇ ಸ್ಟೇಯಿಂಗು. ಆರಾಮಾಗಿ ಫ್ರೆಶ್ ಅಪ್ ಆಗ್ರಿ, ಸಾಯಂಕಾಲ ಎಲ್ಲ ಬೆಳಗ್ಗೆ ಎದ್ದೋಳ್ರಿ, ಸನ್ರೈಸು ನೋಡ್ಕೊಳ್ರಿ, ಅಲ್ಲಿಂದ ಬೆಲ್ಲಮ್ ಕೇವ್ಸ್ ನೋಡ್ಕೊಳ್ರಿ. ಫ್ರೆಶ್ ಅಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಾಂ, ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಹೆವಿ ಅಂದರೆ ಹೆವಿ ಬಿಸಿಲಿದೆ. AC ಹಾಕಿದ್ರು ಕಿತ್ಕೊಂಡು ಬರ್ತೈತೆ. ಮನೆನೇ ಕಟ್ಬಿಟ್ಟವ್ರಲ್ಲ ಇಲ್ಲಿ ಕಡ್ಪಕ್ಕಲ್ಲಿ. ಯಾರಿಗೂ ಕಲೆಗಾರರು ಮಗ 30 ಕಿಲೋಮೀಟರ್ಸ್ ಇದೆ ಮಗ. ನ್ಯಾಚುರಲ್ 2 ಪ್ಲೇಸು, 2 ಪ್ಲೇಸ್ಗೆ ದೋಲ್ ತೀರ್ಪೋಯಿಂది. ಏ ರಾಜ್ಕುಮಾರ್ 30 ಮತ್ತೆ ಈಗ ಮನೆ ಕಡೆ ಓಟ, ಕಂಟಿನ್ಯೂಯಸ್ ಆಟ. ಸರಿಯಾಗಿ ಹೊಡಿಬೇಕು ಇವಾಗ. ಇಲ್ಲಿಂದ ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಊಟ ಮಾಡಿ ಓಡ್ತಾ ಇರೋದಷ್ಟೇ.